ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ನಾನು ರಕ್ಷಿತಾ ಆಳ್ವಾ. ಇವತ್ತು ನನ್ನ ಜೊತೆಗೆ ಒಂದು ವಿಶೇಷ ಅತಿಥಿ ಇದ್ದಾರೆ. ಬಹುಶಃ ಇವರ ಧ್ವನಿ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿ, ರಾಷ್ಟ್ರ ಹಬ್ಬ ಇರಲಿ, ನಾಡ ಹಬ್ಬ ಇರಲಿ, ಇವರ ನಿರೂಪಣೆ ಇದ್ದೇ ಇರುತ್ತೆ. ಅಲ್ಲದೆ ಮಜಾ ಟಾಕೀಸಲ್ಲೂ ಕೂಡ ವರಲಕ್ಷ್ಮಿಯಾಗಿ ನಮ್ಮನ್ನೆಲ್ಲ ರಂಜನೆ ಮಾಡಿದ್ರು. ಅದೇ ಬಿಗ್ ಬಾಸು ಕೂಡ ಹೋಗಿದ್ರು, ನಮ್ಮನ್ನೆಲ್ಲರೂ ಕೂಡ ಎಂಟರ್ಟೈನ್ ಮಾಡಿದ್ರು. ಕೋರ್ಸ್ ಇವತ್ತು ನಮ್ಮ ಜೊತೆಗೆ ಇರೋದು ಅಪರ್ಣಾ ಅಲಿಯಾಸ್ ವರಲಕ್ಷ್ಮಿ ಅವರು. ಬನ್ನಿ ಅವ್ರ ಜೊತೆ ಮಾತನಾಡೋಣ, ಸಾಕಷ್ಟು ವಿಚಾರವನ್ನು ಹಂಚಿಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ? ಪುತ್ತೂರಿಗೆ ಬಂದಿದ್ದೀನಿ. ಅದ್ಭುತ, ತುಂಬಾ ಅದ್ಭುತ ಅನಿಸ್ತಾ ಇದೆ. ಎಲ್ಲವೂ ಚಂದ ಅನಿಸ್ತಿದೆ. ಬಿಸಿಲು ಮಾತ್ರ ಯಾಕಿಷ್ಟಿದೆ ಅನಿಸ್ತಾ ಇದೆ. ಜಾಸ್ತಿ ಇದೆಯಾ ಬಿಸಿಲು? ಅಲ್ಲ, ಈ ಸಾಧಾರಣ ನಮಗೆ ನಿಮ್ಗೆಲ್ಲ ಅಭ್ಯಾಸ ಆಗಿರುತ್ತೆ. ನಮ್ಗೆ ಅಪ್ಪ ಸೂರ್ಯ ಮಹಾರಾಜ ಇಷ್ಟೊಂದು ಡ್ಯೂಟಿ ಮಾಡ್ತಿದ್ದಾನಲ್ಲ ಅನ್ಸುತ್ತೆ. ಇಷ್ಟು ಪ್ರಕಾಶವಾಗಿ. ಇನ್ನು ಫಸ್ಟ್ ಟೈಮ್ ಪುತ್ತೂರಿಗೆ ಇದಕ್ಕಿಂತ ಮುಂಚೆ ಬಂದಿದ್ದೀರೋ? ನಾನು ಸಾಧಾರಣ ಸುಬ್ರಹ್ಮಣ್ಯಕ್ಕೆ ತುಂಬಾ ಬರ್ತಾ ಇರ್ತೀನಿ. ಆಮೇಲೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರ್ತಾ ಇರ್ತೀನಿ. ಮಡಿಕೇರಿಗೆ ಬರ್ತಾ ಇರ್ತೀನಿ, ಅಲ್ಲಿ ಕ್ಲಬ್ ಮಹೀಂದ್ರ ಇದಕ್ಕೆ. ಹಿಂದೆ ಒಂದೆರಡು ಸತಿ ಬಂದಿದ್ದೀನಿ. ಅಂದ್ರೆ ಏನಾಗುತ್ತೆ, ಬರೋದು ಈ ಓಡ್ ಬಂದ್ ಗೋಡೆ ಮುಟ್ಟು ಹೋಗೋದು ಅಂತಾರಲ್ಲ, ಆ ತರದ್ದು. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬರೋದು, ಅದು ಮುಗಿಸಿ ಹೋಗೋದು, ಆ ತರ. ಇದು ದೇವಸ್ಥಾನ ಎಲ್ಲ ನೋಡೇ ಇರ್ಲಿಲ್ಲ, ಈ ಸರ್ತಿನೇ ನೋಡಿ. ಮಹಾಲಿಂಗೇಶ್ವರ ದೇವಸ್ಥಾನ ಭೇಟಿ ಕೊಟ್ರ? ಭೇಟಿ ಆಯ್ತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇನ್ನು ನನ್ಗೆ ತುಂಬಾ ಖುಷಿ ಆಗೋದಂದ್ರೆ, ನಾನು ಸಣ್ಣ ವಯಸ್ಸಲ್ಲಿರುವಾಗ ನಿಮ್ಮ ನಿರೂಪಣೆಯನ್ನು ನಾನು ನೋಡ್ತಾ ಇದ್ದೆ, ಆನಂದ ಮಾಡ್ತಾ ಇದ್ದೆ. ನಿಮ್ಮ ಕನ್ನಡದ ಸ್ಪಷ್ಟತೆಯನ್ನ ನಾನು ಅನುಭವಿಸ್ತಾ ಇದ್ದೆ. ಕನ್ನಡವನ್ನ ಇಷ್ಟು ಶುದ್ಧವಾಗಿ, ಸುಲಲಿತವಾಗಿ, ಪರಿಶುದ್ಧವಾಗಿ ಮಾತನಾಡೋದನ್ನ ಬಹುಶಃ ನಿಮ್ಮಿಂದ ಕಲಿತಿರ್ಬೋದು ನಾವೆಲ್ಲ. ಇವತ್ತು ನಿಮ್ಮನ್ನ ನಿರೂಪಣೆ ಮಾಡುವಂತ ಭಾಗ್ಯ ನನಗೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಕನ್ನಡ ಅಭಿಮಾನದ ಬಗ್ಗೆ ಹೇಳೋದಾದ್ರೆ ಅದನ್ನ ಮೊದ್ಲು ಕೇಳ್ತೀನಿ ನಾನು, ಕನ್ನಡತಿಯಾಗಿ, ನೀವು ಕೂಡ ಕನ್ನಡದ ಹೆಮ್ಮೆಯಾಗಿ ಏನ್ ಹೇಳ್ತೀರಾ ಕರ್ನಾಟಕದ ಬಗ್ಗೆ? ಕನ್ನಡವನ್ನ ಇಷ್ಟು ಶುದ್ಧವಾಗಿ ಹೇಗ್ ಮಾತಾಡ್ತೀರಾ ಅಂತ? ನನ್ನ ಭಾಷೆ ಅಲ್ವಾ? ನನ್ನ ಭಾಷೆಯನ್ನ ನಾನೇ ಶುದ್ಧವಾಗಿ, ಚೆನ್ನಾಗಿ, ನಿರರ್ಗಳವಾಗಿ, ಸುಲಲಿತವಾಗಿ ಮಾತನಾಡದಿದ್ರೆ ನಾನು ನನ್ನ ಪ್ರದೇಶಕ್ಕೆ, ನನ್ನ ಹುಟ್ಟಿಗೆ, ನನ್ನ ದೇಶಕ್ಕೆ, ನನ್ನ ಭಾಷೆಗೆ ನನ್ನನ್ನು ನಾನು ಅರ್ಪಿಸ್ಕೊಂಡಿಲ್ಲ ಅಂತ ಹೇಳಬೇಕು. ಅಥವಾ ನಾನಲ್ಲ ಅದನ್ನು ಮಾಡದೇ ಇದ್ರೆ. ಆಮೇಲೆ ಒಂದು ಭಾಷೆ ಬೆಳೆಯೋದಾದ್ರೂ ಹೇಗೆ, ಅಥವಾ ಒಂದು ಭಾಷೆ ಉಳಿಯೋದಾದ್ರೂ ಹೇಗೆ ಅಂದರೆ, ನನ್ನ ಭಾಷೆ ನಾನು ಉಸಿರಾಡೋದು, ನಾನು ಯೋಚನೆ ಮಾಡೋದು, ನಾನು ಜೀವನ ಮಾಡೋದು, ನಾನು ಮಾತಾಡೋದು, ನನ್ನ ಎಲ್ಲ ಚಟುವಟಿಕೆಗಳನ್ನ ನಡೆಸೋದಕ್ಕೆ ನನಗೊಂದು ಸಂವಹನ ಮಾಧ್ಯಮ ನನ್ನ ಭಾಷೆ. ಅದು ನನಗೆ ಇದಕ್ಕಿರುವ ಕನ್ನಡ. ಅದರಲ್ಲಿ ನಾನು ಯೋಚನೆ ಮಾಡಬಲ್ಲೆ. ನಾನು ಎಲ್ಲವನ್ನು, ನನ್ನ ಬದುಕಿಗೆ ಏನೇನು ಅನಿವಾರ್ಯ ಇದೆಯೋ ಅದೆಲ್ಲವನ್ನು ಮಾಡಬಲ್ಲೆ. ಆಮೇಲೆ ಅದು ಹೇಗೆ ಸಾಧ್ಯ? ಈಗ ಭಾಷೆಯ ದೊಡ್ಡ ಶಕ್ತಿಯನ್ನೇ ಬಳಸಿದಷ್ಟು ಅದು ತಾನು ಒಲಿತಾ ಹೋಗುತ್ತೆ. ನಮ್ಮ ಭಾಷೆಯನ್ನ ನಾವು ಬೆಳೆಸ್ತಾ ಇರ್ತೀವಿ. ಕನ್ನಡ ಪತ್ರಿಕೆಗಳನ್ನ ಓದೋದು, ಕನ್ನಡ ವಾತಾವರಣವನ್ನ ಅನುಭವಿಸೋದು, ಸೃಷ್ಟಿಸೋದು, ಕನ್ನಡ ಸಿನಿಮಾ, ಕನ್ನಡ ಟಿವಿ. ಭಾಷೆಯನ್ನ ಮಾತೇನೇ ಆಡದೇ ಇದ್ರೆ, ಭಾಷೆಯನ್ನು ಓದದೇ ಇದ್ರೆ, ಭಾಷೆಯನ್ನ ಬಳಸದೇ ಇದ್ರೆ, ಅದರ ಕುರಿತು ಹಿಡಿತ ಅಥವಾ ಅಭಿಮಾನ ಅಥವಾ ಪ್ರೇಮ ಬರೋಕೆ ಹೇಗೆ ಸಾಧ್ಯ? ನಾನು ಅಂದ್ರೆ ಹೇಳೋದು, ತುಂಬಾ ಜನ ಧ್ವನಿವರ್ಧಕದ ಮುಂದೆ ಬಂದು ಮಾತನಾಡ್ತಾರೆ, ಕನ್ನಡವನ್ನ ಉಳಿಸಿ, ಕನ್ನಡವನ್ನ ಬೆಳೆಸಿ, ಮಾತನಾಡಿ ಅಂತ. ಸ್ವತಃ ಅವರೇ ಮಾತನಾಡೋದಿಲ್ಲ, ಬೇರೆಯವರಿಗೆ ಉಪದೇಶ ಮಾಡ್ತಾರೆ. ಆದ್ರೆ ನಿಮ್ಮಲ್ಲಿ ಮೆಚ್ಚುವಂಥದ್ದೇನೆಂದ್ರೆ, ನೀವು ನಮ್ಮಲ್ಲಿ ಮಾತನಾಡೋದು ಕನ್ನಡವನ್ನೇ, ಹೊರಗಿನ ಸಾಮಾಜಿಕವಾಗಿ ಜನರಲ್ಲಿ ಬೆರೆಯುವಾಗ ಕೂಡ ಶುದ್ಧವಾಗಿ ಕನ್ನಡ ಮಾತಾಡ್ತೀರಾ. ಬಹುಶಃ ನೀವು ಹೇಳುವಂಥದ್ದು ನಿಮಗೆ ಸರಿ ಇದೆ, ನಮ್ಗೆ ಸರಿ ಇದೆ. ನೀವು ಹೇಳುವಂಥದ್ದಂದ್ರೆ ನಾವ್ ಏನು ಇನ್ನೊಬ್ರಿಗೆ ಹೇಳ್ತೀವೋ ಅದನ್ನ ನಾವು ಅಳವಡಿಸ್ಕೊಳ್ಬೇಕು. ನನಗೆ ಹೇಳುವ ಹಕ್ಕೇ ಇಲ್ಲ, ನಾನು ಅದನ್ನ ಆಚರಿಸದೇ ಇದ್ರೆ ನಾನು ಹೇಳುವ ಹಕ್ಕೇ ಇಲ್ಲ. ಒಂದು ಯಾತಕ್ಕೆ ಹಂಗಾಗತ್ತೆ ಅಂದ್ರೆ, ನಾನು ಕನ್ನಡವನ್ನ ಮಾತನಾಡಿದ್ರೆ ಎಲ್ಲಿ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಅನ್ಕೊಂಡ್ಬಿಡ್ತಾರೋ, ಎಲ್ಲಿ ಇವ್ರು ಅಪ್ಡೇಟ್ ಇಲ್ಲ, ಫ್ಯಾಷನಬಲ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೋ ಅನ್ನುವ, ಅವ್ರು ಇನ್ನೊಬ್ರು ಅನ್ಕೊಳ್ತಾರೋ ಇಲ್ವೋ, ನಮ್ಮೇಲೆ ನಾವು ಹೇರಿಕೊಂಡಿರುವ ಒಂದು ಕೀಳರಿಮೆಯಿಂದ ಬಹುಶಃ ಆ ಸ್ವಭಾವ ಬರುತ್ತೆ ಅಂತ ಅನ್ಸುತ್ತೆ. ಯಾಕೆ ಬರೆಸ್ಬೇಕು ಇಂಗ್ಲಿಷು, ಅಥವಾ ಯಾಕೆ ಅದರ ಅನಿವಾರ್ಯತೆ ಇದೆ? ಇದು ನನ್ನನ್ನೂ ಕಾಡ್ತಿರುವ ಯಕ್ಷ ಪ್ರಶ್ನೆ. ನಂಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ವರಲಕ್ಷ್ಮಿ ಅವರು ಅಂತಾನೆ ಫೇಮಸ್ ನಮ್ಗೆ. ಯಾಕೋ ನಂಗೆ ಸ್ಟಾರ್ಟಿಂಗ್ ಮಾತಾಡುವಾಗ ಅಪರ್ಣಾ ಮೇಡಮ್ ಬದಲು ವರಲಕ್ಷ್ಮಿ ಅಂತಾನೆ ಬಂದ್ಬಿಡ್ತು. ಇದೇ ಆಗಿರೋದು ನೋಡಿ. ಅಪರ್ಣಾ ಇಷ್ಟು ವರ್ಷದಿಂದ ಟಿವಿ ಕ್ಯಾಮೆರಾ ಮುಂದೆ ಇದ್ದಾರೆ, ಅದಕ್ಕೆ ಬೆಲೆನೇ. ಬರೋದಕ್ಕಿಂತ ಮುಂಚೆ ಟ್ರಂಪ್ ಏನಾದ್ರು ಕಾಲ್ ಮಾಡಿದ್ರ? ಅವ್ರ ಪರವಾಗಿಲ್ಲ, ಪುತ್ತೂರು ತಾನೇ, ಅಲ್ಲಿ ಪರ್ಮಿಟಿವ್ ಹೋಗಿದ್ದ ಅಂದ್ರು, ಅದಕ್ಕೆ ನಾನು ಕೇಳ್ದೆ ಅಂತ ಹೇಳಿ. ಮಜಾ ಟಾಕೀಸ್ ಬಗ್ಗೆ ಹೇಳೋದಾದ್ರೆ, ಯಾರು ಮರೆಯಲ್ಲ, ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ರೆ ಆಕ್ಚುಲಿ ನಿಮ್ಮನ್ನ. ಬೇರೆ ಬೇರೆ ಗೆಟಪ್ ಅಲ್ಲಿ ಬರ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಮಜಾ ಟಾಕೀಸ್ ನನ್ನ ವೃತ್ತಿ ಜೀವನದಲ್ಲ ಒಂದು ಒಳ್ಳೆಯ ಮಜಲು, ಒಂದು ದೊಡ್ಡ ಮಜಲು. ಆಮೇಲೆ ನಾನೇ ಅಂದುಕೊಂಡಿರದಿದ್ದ, ನಾನು ನಿರೀಕ್ಷಿಸಿರದಿದ್ದ ಒಂದು ಪಾತ್ರ.
ಅದರಲ್ಲಿ ಅಪರ್ಣನ ವರಲಕ್ಷ್ಮಿಯಾಗಿ ನೋಡಬಹುದು ಅಂತ ಅಪರ್ಣಂಗೆ ಗೊತ್ತಿರಲಿಲ್ಲ, ಬೇರೆಯವ್ರಿಗೆ ಗೊತ್ತಿರೋದು ಬಿಟ್ಬಿಡೋಣ. ಅದನ್ನ ಮಾಡಬಹುದು ಅಥವಾ ನೋಡಬಹುದು ಅಂತ ತೋರಿಸಿದ್ದು ಸೃಜನ್ ಲೋಕೇಶ್ ಮತ್ ಅವರ ತಂಡ. ಇದನ್ನ ಒಂಥರ ಡಿಸ್ಕವರಿ, ಸೆಲ್ಫ್ ಡಿಸ್ಕವರಿ ಅಂತಾನು ಹೇಳ್ಬಹುದು. ಓಕೆ, ಏನು ಆತ್ಮಶೋಧನೆ ಅಂತಾನು ಹೇಳ್ಬೋದು. ಯಾಕೆಂದ್ರೆ ನನ್ನನ್ನ ನಾನು ನೋಡ್ಕೊಳ್ಳುವ ಅಥವಾ ನಾನು ಇದನ್ನ ಮಾಡಬಲ್ಲೆ ಅಂತ ಒಂದು ಆತ್ಮವಿಶ್ವಾಸ ಬೆಳೆಸ್ಕೊಳ್ಳುವಂತ ಒಂದು ಅವಕಾಶ ನನಗೆ ದೊರೆತು. ತುಂಬಾ ಅಳಕಿತ್ತು ನಾ ಮಾಡ್ತೀನ ಅಂತ, ಅದ್ರ ಕುರಿತು ತುಂಬಾ ಟೀಕೆಗಳು ಬಂದಾಗ ಇದನ್ನ ನಾನು ಮಾಡಲ್ಲ, ನಂಗೆ ಇದು ಬೇಡ ಅಂತಾನೂ ಒಂದು ಹಂತ ಆಯ್ತು. ಅದೆಲ್ಲವನ್ನು ದಾಟಿ ಪಾತ್ರವನ್ನ ನೀವು ಇಷ್ಟಪಟ್ಟಿದ್ದೀರಾ ಅಂದ್ರೆ ಅದು ಪಾತ್ರದ ಯಶಸ್ಸು, ಅದು ನನ್ನ ಇಡೀ ತಂಡದ ಯಶಸ್ಸು. ಅದನ್ನು ಸಾಧ್ಯ ಮಾಡಿಕೊಟ್ಟ ಎಲ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಹೌದು, ಅಂದ್ರೆ ನಾವೆಲ್ಲ ನಿಮ್ಮನ್ನ ನೋಡಿದ್ದು ಸೀರಿಯಸ್ ಆಗಿ ಅಥವಾ ನಿರೂಪಣೆ ಮೂಲಕ ಸುದ್ದಿವಾಚಕಿ ಆಗಿ ನೋಡಿದ್ವಿ ನಾವು. ಸಡನ್ ಆಗಿ ನೀವು ಬೇರೆ ಬೇರೆ ವೇಷ ಹಾಕೊಂಡು ನಮ್ಮನ್ನ, ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಬೇರೆ ಬೇರೆ ಎಲ್ಲಾ ರೀತಿ ಗೆಟಪ್ ಹಾಕಿದ್ದೀರಾ ನೀವು ಮಜಾ ಟಾಕೀಸ್ ಅಲ್ಲಿ. ಹೇಗೆ ಅಂದ್ರೆ ಮೊದಲೇ ಸೃಜನ್ ಅವರು ಈ ರೀತಿ ಎಲ್ಲ ಇರುತ್ತೆ ಅಂತ ಹೇಳಿದ್ರು? ಹೌದು, ನಾವು ಪ್ರತಿಯೊಂದು ಅಲ್ಲ ಕಾಮಿಡಿ ಅಂತ ಹೇಳಿದ್ರು ಅಷ್ಟೇ. ಈ ರೀತಿ ಈಗ ಕಾಮಿಡಿಯ ಒಂದು ದೊಡ್ಡ ಬಲ ಏನು ಅಂದ್ರೆ ಅದು ಏನನ್ನಾದ್ರೂ ಒಳಗೊಳ್ಬಹುದು, ಯಾವ ಚೌಕಟ್ಟನ್ನಾದ್ರೂ ತಗೋಬಹುದು, ಅದಕ್ಕೊಂದು ಮಿತಿ ಇಲ್ಲ. ಆಯ್ತಾ? ಹಾಗಾಗಿ ಎಲ್ಲ ಸಾಧ್ಯತೆಗಳು, ತಕ್ಷಣ ಏನೋ ಹೊಳೆಯುತ್ತೆ ಅಲ್ಲೇ ಇಂಪ್ರೂವ್ ಮಾಡ್ತೀವಿ, ತಕ್ಷಣ ಏನೋ ಆಗುತ್ತೆ ಅಲ್ಲೇ ಯಾವುದೋ ವೇಷ ಹಾಕ್ತೀವಿ, ಆ ಥರದ್ದೇ ಆಗಿದ್ದು. ಸೊ ಸೃಜನ್ ಅವ್ರು ಹೇಳಿದ್ದು ಕಾಮಿಡಿ, ನಿಮ್ಮ ಕ್ಯಾರೆಕ್ಟರ್ ಈ ಥರ ಒಂದು ಕಾಮಿಡಿ. ಆ ಕ್ಯಾರೆಕ್ಟರೈಸೇಷನ್ ಹೇಗೆ ಅನ್ನೋದನ್ನ ಆಮೇಲೆ ನಾವೆಲ್ಲ ಕೂತು ಬೆಳೆಸಿ, ಒಬ್ರು ಅವ್ರ ಐಡಿಯಾ ಕೊಟ್ಟರು, ನಾನೇನೋ ಹೇಳಿದೆ, ಇದೆಲ್ಲ ಆಗಿ ಒಂದು ವರಲಕ್ಷ್ಮಿ ಹುಟ್ಟಿದ್ದು. ಸೊ ಇದು ಆ ಪಾತ್ರದಲ್ಲಿ ಎಲ್ಲ ತರದ್ದು. ಆಮೇಲೆ ನಂಗೆ ಇಷ್ಟಾನೂ ಆಯ್ತು, ಅಂದ್ರೆ ಅದು ಬೇರೆಯವ್ರು ನೋಡಿ ಒಪ್ಪೋದು ಜೊತೆಗೆ ನನ್ನನ್ನು ನಾನೇ ಪರೀಕ್ಷಿಸ್ಕೊಂಡಿದ್ದು ಆಯ್ತು. ನಾನು ಮಾಡಬಲ್ಲೆನಾ? ಕೆಲವು ಈ ನಾಗವಲ್ಯ ಹಾಕಿದಾಗ ಅಯ್ಯೋ ಏನಪ್ಪ ಈ ತರದ್ ಹೇಳ್ಬಿಟ್ಟಿದ್ದಾರೆ, ನಾನು ಏನ್ ಮಾಡ್ಲಿ, ಇದನ್ನ ಮಾಡ್ತೀನಾ? ತುಂಬಾ ಎಂಜಾಯ್ ಮಾಡಿದ್ದಾರೆ. ಇನ್ನು ನಟನೇನು ಹೊಸ್ತಲ್ಲ ಅಪರ್ಣ ಮೇಡಮ್ಗೆ ಅಲ್ವಾ? ನಟನೇನು ಹೊಸ್ತಲ್ಲ, ಸಿನಿಮಾಗಳಲ್ಲೂ ಅಭಿನಯಿಸಿದ್ದೀರಾ, ಧಾರಾವಾಹಿಗಳಲ್ಲೂ ಕೂಡ ಅಭಿನಯಿಸಿದ್ರಿ, ಈಗಲೂ ಮಾಡ್ತಿದ್ದೀರಾ. ಸೊ ನಟನೆಯ ಬಗ್ಗೆ ನೀವೇನು ಹೆಚ್ಚಿನ ಕಲಿಬೇಕಾಗಿಲ್ಲ ಅಥವಾ ಕಾಮಿಡಿ ಮಾಡೋದೇನು ಹೇಳ್ಕೊಡ್ಬೇಕಾಗಿಲ್ಲ. ಆದ್ರೆ ಕಾಮಿಡಿ ಮಾತ್ರ ಒಂದು ಏನು ಅಂದ್ರೆ, ಕಾಮಿಡಿ ನೋಡಕ್ ಸುಲಭ ಅನ್ಸುತ್ತೆ, ಬಟ್ ಮಾಡೋದು ಸುಲಭ ಅಲ್ಲ. ಕಾಮಿಡಿಯ ದೊಡ್ಡ ಒಂದು ಸವಾಲ್ ಏನಂದ್ರೆ ಟೈಮಿಂಗ್ ಅಂತ ಏನ್ ಹೇಳ್ತಾರೆ, ಅದು ಆ ಟೈಮಿಂಗ್ ಒಂದಿಷ್ಟು ಆ ಕಡೆ ಹೋದ್ರೂ ಹಾಸ್ಯ ಹೋಗಿ ಹಾಸ್ಯಾಸ್ಪದ ಆಗುತ್ತೆ. ಅದು ತುಂಬಾ ನಾವು ಎಚ್ಚರಿಕೆಯಿಂದ ಇರ್ಬೇಕು. ತುಂಬಾ ಎಂಜಾಯ್ ಮಾಡ್ತಿದ್ರೆ ನಂಗೆ ಸಲ್ಲು ಕಾಲ್ ಮಾಡಿದ್ರು, ಸಲ್ಲದು ಮೆಸೇಜ್ ಬಂತು ಅಂದ್ರೆ ಆ ಸ್ಪಾಟ್ ಅಲ್ಲಿ ಸೃಜನ್ ಅವ್ರು ಏನೋ ಒಂದು ನಿಮ್ಗೆ ಟಕ್ಕರ್ ಕೊಡ್ತಾ ಇದ್ರಲ್ವಾ, ಆಗ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ ನೋಡ್ಬೇಕು, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ರಿ. ಹಾಗಲ್ಲ ಅದು ಅಂದ್ರೆ ನೀವು ತುಂಬಾ ರಿಹರ್ಸಲ್ ಮಾಡ್ತಾ ಇದ್ರೆ ಇಲ್ಲ, ಅದು ಒಂದು ಸಿದ್ಧ ಚೌಕಟ್ಟಿನಲ್ಲಿ ಅದನ್ನ ಮಾಡೋಕೆ ಆಗಲ್ಲ. ರಿಹರ್ಸಲ್ ಅಂದ್ರೆ ನಾವ್ ಏನ್ ಮಾಡಿರ್ತೀವಿ, ನಾಳೆ ಈ ತರದ್ ಒಂದು ಸಿನಿಮಾದವ್ರು ಬರ್ತಿದ್ದಾರೆ, ಈ ತರದ್ ಒಂದು ಸ್ಕಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ತರದ್ ಒಂದು ಮೀಟಿಂಗ್ ಮಾಡ್ಕೋತೀವಿ, ಆ ಥರದ್ದು ಒಂದು ರಫ್ ಸ್ಕ್ರಿಪ್ಟ್ ಮಾಡ್ಕೋತೀವಿ. ಬಟ್ ಸುಮಾರೆಲ್ಲ ಆನ್ ಸ್ಪಾಟೇ ಮಾಡಬೇಕಾಗತ್ತೆ. ಈಗ ಅತಿಥಿ ಬರ್ತಾರೆ, ಅವ್ರು ಏನೋ ಹೇಳ್ತಾರೆ, ಅದಕ್ಕೇನೋ ನಾವು ಕೌಂಟರ್ ಕೊಡಬೇಕಾಗತ್ತೆ. ಸೊ ಒಂದು ಫ್ರೇಮ್ ಇಟ್ಕೋತೀವಿ, ಒಂದು ಸ್ಥೂಲವಾಗಿ ಒಂದು ಮಾಡ್ಕೊಂಡಿರ್ತೀವಿ, ಒಂದು ಚಿತ್ರ ಒಂದು ಸ್ಥೂಲವಾಗಿ ಬಿಡಿಸಿರ್ತೀವಿ, ಅದಕ್ಕೊಂದು ಸ್ಪಷ್ಟ ರೂಪ ಬರೋದು ಆವಾಗ್ಲೇ. ತುಂಬಾ ದೊಡ್ಡ ಸ್ಟಾರ್ಗಳು ಕೂಡ ಬಂದಿದ್ದಾರೆ, ಅಪ್ಪು ಸರ್ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಅದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಮತ್ತೆ ಬಂದವರೆಲ್ಲ ತುಂಬಾ ಖುಷಿಯಿಂದ ಬಂದು ಮಾಡಿ ಸುದೀಪ್ ಸರ್ ಜೊತೆ ನೀವು ಮತ್ತೆ ರಾಣಿ ಅವರು ಅದಂತೂ ತುಂಬಾ ಚೆನ್ನಾಗಿತ್ತು. ನರ್ವಸ್ ಏನೂ ಆಗೋದಿಲ್ಲ ಅವ್ರ ಮುಂದೆ, ಆಗ್ಲೇ ಮಾಡಿದ್ರಿ. ಅಂದ್ರೆ ಈ ತರ ಅವ್ರು ಬರ್ತಾರೆ, ಇದು ಏನ್ ಮಾಡ್ಬೋದು, ಇದೆಲ್ಲ ಹುಟ್ಟೋದು ಹೇಗೆ ಮನುಷ್ಯ ಸ್ವಭಾವ. ಕೆಲವ್ರಿಗೆಲ್ಲ ಇರತ್ತೆ, ಒಂದ್ ಮನುಷ್ಯ ನಂಗೆ ಅವ್ರ ಗುರ್ತು, ನಂಗೆ ಇವ್ರ ಗುರ್ತು, ನಂಗೆ ಸುದೀಪ್ ಅವ್ರಿಗೆ ನಾನೇ ಚಾನ್ಸ್ ಕೊಟ್ಟಿದ್ದು, ಇದೆಲ್ಲ ಹೇಳೋದೆಲ್ಲ ಇರುತ್ತಲ್ಲ, ಅದೆಲ್ಲ ನೋಡಿ ಒಂದು ಹುಟ್ಟಿದಂತ ಒಂದು ಸ್ಕಿಟ್. ಇನ್ನಷ್ಟು ಮಾತನಾಡೋಣ ಇದ್ರ ಬಗ್ಗೆ. ನಿಮ್ ಜೊತೆ ಡೈಲಾಗ್ ಕೂಡ ಹೇಳ್ಸೋದಿದೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. ನಮ್ಮ ಹೊಸ ಅಪ್ಡೇಟ್ಗಳನ್ನ ಮೊದಲು ನೋಡಲು ಸಬ್ಸ್ಕ್ರೈಬ್ ಮಾಡಿ ಕಹಳೆ ನ್ಯೂಸ್ ಯೂಟ್ಯೂಬ್ ಚಾನೆಲ್, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ಬ್ರೇಕ್ ಆದ್ಮೇಲೆ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಆಗ್ಲೇ ಹೇಳಿದ ಒಂದು ಡೈಲಾಗ್ ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಡೈಲಾಗ್ ಅಂತೂ ಬೇಕೇ ಬೇಕು ಇವಾಗ, ಯಾವ್ದಾದ್ರೂ ಆಗಿರ್ಬೋದು, ಮಜಾ ಟಾಕೀಸ್ ಇದ್ದು ಆಗಿರ್ಬೋದು ಅಥವಾ ಸೀರಿಯಲ್ ಇದ್ದು ಆಗಿರ್ಬೋದು. ಅಲ್ಲ, ನೀವ್ ಹಂಗ್ ಕೇಳಿದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಟ್ರೆ ವರಲಕ್ಷ್ಮಿ ವ್ಯಾಲ್ಯೂ ಕಮ್ಮಿ ಆಗುತ್ತಲ್ಲ.
ಸೊ ಆಗ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ನಂಗೆ ಮೂಡ್ ಬಂದ್ರೆ ಹೇಳ್ತೀನಿ. ಓಕೆ, ಬೇರೆ ಹೇಳಿದ ತಕ್ಷಣ ಬೇರೆ ಸಲ್ಲುದ್ದು ಎಲ್ಲ ಟ್ರಂಪ್ ಮೆಸೇಜ್ ಮಿಸ್ಟೇಕ್ ಮಾಡ್ಕೋತಾರೆ. ಆಮೇಲೆ ಜಸ್ಟ್ ಐ ಡೋಂಟ್ ನೋ. ಸಾರಿ ವೀಕ್ಷಕರೇ, ಮತ್ತೆ ಕೇಳ್ತೀವಿ ನಾವು. ಇನ್ನು ಅಪರ್ಣಾ ಮೇಡಮ್ ಅವರು ಎಲ್ಲಿ ಹುಟ್ಟಿದ್ದು, ಏನು, ಯಾವ ಊರಲ್ಲಿ, ವಿದ್ಯಾಭ್ಯಾಸ ಹೇಗಾಯ್ತು? ನಾನು ಬೆಂಗಳೂರು ಅನ್ನುವ ಕರುನಾಡಿನ ರಾಜಧಾನಿಯೇ ನನ್ನ ತವರು. ಅಲ್ಲೇ ಹುಟ್ಟಿದ್ದು, ಅಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು. ಆದರೆ ನಾನು ಹುಟ್ಟಿದ ಬೆಂಗಳೂರು ಬೇರೆ, ಈಗ ಇರುವಂತಹ ಬೆಂಗಳೂರು ಬೇರೆ. ಹಳೆ ಬೆಂಗಳೂರನ್ನ ನಾನು ತುಂಬ ತುಂಬ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಒಂದು ನಗರ ಕ್ಕೆ ಪರಿಸರ ಹಾನಿ ಅಥವಾ ಟ್ರಾಫಿಕ್ಕು ಅಥವಾ ಜನಸಂಖ್ಯೆ ಹೆಚ್ಚೋದು ಅದೆಲ್ಲ ಏನೇನಿದೆಯೋ ಒಂದು ನಗರದ ಅಂದವನ್ನು ಗೆಡಿಸ್ಬೋದು, ಅದೆಲ್ಲವೂ ಬೆಂಗಳೂರಿನಲ್ಲಿ ಆಗ್ತಿದೆ. ಆದರೂ ಅದು ನನ್ನ ಬೆಂಗಳೂರು. ನಾ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ, ಓದಿದ್ದೆಲ್ಲ ಎಲ್ಲ ಅಲ್ಲೇ. ಓಕೆ, ಪತ್ರಿಕೋದ್ಯಮ ಮಾಡಿದ್ರೆ? ಅಂದರೆ ನನ್ನ ತಂದೆ ಪತ್ರಿಕೋದ್ಯೋಗಿಯಾಗಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥವ್ರು. ಹಾಗಾಗಿ ಪತ್ರಿಕೋದ್ಯಮ ಅನ್ನೋದು ಹೊಸದಾಗಿ ಏನೋ ಆಗಿದ್ದಂಥದ್ದಲ್ಲ. ಯಾವಾಗಲೂ ಒಂದ್ಸತಿ ಯಾರೋ ಕೇಳಿದ್ರೆ ಆರ್ಟಿಕಲ್ ಬರ್ಕೊಡ್ತಾ ಇರೋದು. ಆಮೇಲೆ ನಮ್ಮ ಮನೆಗೆ ಬಂದು ಹೋಗೋರೆಲ್ಲ ಬರೀ ಪತ್ರಕರ್ತ ಸ್ನೇಹಿತರು. ಮತ್ತು ಹಾಗಾಗಿ ಪತ್ರಿಕೋದ್ಯಮ ಅನ್ನೋದು ಒಂದು ಮನೆಯಲ್ಲಿ ಒಂದು ಹಾಸು ಹೊಕ್ಕಾಗಿ ಬಂದಂಥದ್ದು. ಅದೇ ಯಾರಿಂದನೂ ಕಲ್ತಿದ್ದಲ್ಲ, ಸ್ವತಃ ತಂದೆಯಿಂದನೇ. ಬಳುವಳಿ ನಮ್ಮ ತಾಯಿನೂ ಬರೆಯೋರು, ನನ್ನ ತಂದೆನೂ ಪತ್ರಿಕೋದ್ಯೋಗಿ. ಹಾಗಾಗಿ ಬರವಣಿಗೆ, ಓದು ಅದೆಲ್ಲ ತುಂಬ ಸಹಜವಾಗಿ ಆಗಿರುವಂಥದ್ದು. ಈಗ ಒಬ್ಬ ರೈತನ ಮನೆಯಲ್ಲಿ ತುಂಬ ಸಹಜವಾಗಿ ಬೇಳೆ ಕಾಳು, ಬೆಳೆ, ಗೊಬ್ಬರ, ನಾಟಿ ಅಂತ ಮಾತಾಡೋ ಹಾಗೆ ನಮ್ಮ ಮನೆಯಲ್ಲಿ ಬರಹ, ಓದು, ಲೇಖನ ಅದು ಎಲ್ಲ. ಓಕೆ, ಇದು ಸಿನಿಮಾದ ನಂಟು ಹೇಗೆ ಬಂತು? ಅಭಿನಯದಲ್ಲಿ ಹೇಗೆ ನೀವು ತೊಡಗಿಸ್ಕೊಂಡ್ರಿ ನಿಮ್ಮನ್ನ ನೀವು? ಅದು ಬಹಳಷ್ಟು ಕಡೆ ನಾ ಹೇಳಿದ್ದೀನಿ. ಪುಟ್ಟಣ್ಣ ಅವರು, SR ಪುಟ್ಟಣ್ಣ ಕಣಗಾಲ್ ಅವರು ನಮ್ಮ ತಂದೆಗೆ ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಒಂದು ಸಂದರ್ಭದಲ್ಲಿ ನನ್ನನ್ನು ನೋಡಿದಾಗ ಅವ್ರಿಗೆ ನನ್ನ ಕಣ್ಣುಗಳ ಬಗ್ಗೆ ವಿಶೇಷ ಕಣ್ಣು. ಈ ಕಣ್ಣುಗಳು ತುಂಬ ಎಕ್ಸ್ಪ್ರೆಸಿವ್ ಐಸ್. ಒಬ್ಬ ಕಲಾವಿದೆಗೆ ಕಣ್ಣು ಚೆನ್ನಾಗಿರ್ಬೇಕು ಅಥವಾ ಕಣ್ಣಲ್ಲಿ ನಟನೆಯನ್ನು ಮಾಡಿ ತೋರಿಸ್ಬೇಕು ಅಂತ ಅವ್ರದ್ದು ಆ ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಹೇಳ್ತೀವಲ್ಲ, ಆ ವ್ಯಾಖ್ಯಾನ. ಸೊ ಅವ್ರು ನೋಡಿದಾಗ, ಇಲ್ಲ ನಾರಾಯಣ ಸ್ವಾಮಿಯವರೇ, ನಿಮ್ಮ ಮಗಳನ್ನ ನಾನು ಸಿನಿಮಾಲ್ ಮಾಡಿಸ್ತೀನಿ. ಸೊ ಅದು ಬೇಡ, ಬೇಕು, ಎಲ್ಲಾಗಿ ಓದು ಎಲ್ಲಾಗಿ ಕೊನೆಗೆ ಮಸಣದ ಹೂ ಮೂಲಕ ಅದು ಕೊನೆಗೆ ಅಲ್ಲಿ ಸಾಧ್ಯ ಆಯ್ತು. ಹೊಸ ಮುಖ ಅಭಿನಯದಲ್ಲೂ ಕೂಡ ನೀವು ಎಲ್ಲರನ್ನ ಅಂದ್ರೆ ಏನೋ ಒಂದು ವಿಶೇಷವಾಗಿ ಮಾಡಿದೀರಾ. ಅವಾಗೇನು ಅಷ್ಟು ಏನೋ ತರಬೇತಿನ ಇರ್ಲಿಲ್ಲ ಅನ್ಸುತ್ತೆ. ಏನ್ ಹೇಳ್ಕೊಟ್ರೋ ಅದೇ ಅದೇ ಮಾಡಿದ್ದೀರಾ. ಅದ್ರ ನಂತರ ಎಲ್ಲ ಸಿನಿಮಾಗಳಲ್ಲಿ ಧಾರಾವಾಹಿಯಲ್ಲಿ ಕಾಣಿಸ್ಕೊಂಡು. ಇನ್ನು ಮೆಟ್ರೋದಲ್ಲಿ ಹೋದ್ರೂ ನಿಮ್ದೇ ಧ್ವನಿ. ಯಾವುದೇ ದೊಡ್ಡ ದೊಡ್ಡ ನಾಡ ಹಬ್ಬ, ಇತ್ತೀಚೆಗೆ ನಾಡ ಹಬ್ಬದಲ್ಲಿ ಮೊನ್ನೆ ತಾನೇ ನೀವು ನಿರೂಪಣೆ ಮಾಡಿದ್ರಿ, ಎಲ್ಲ ಕಡೆ ನಿಮ್ದೇ ಧ್ವನಿ. ಏನಾದ್ರೂ ದೊಡ್ಡ ದೊಡ್ಡ ರಾಷ್ಟ್ರ ನಾಯಕರು ಊರಿಗೆ ಬರ್ತಾ ಇದ್ದಾರೆ ಅಂದ್ರೂ ಕೂಡ ಅಲ್ಲಿ ಅಪರ್ಣಾ ಮೇಡಮ್ ಅವ್ರ ಧ್ವನಿ ಇರಲೇಬೇಕು. ನಿರೂಪಣೆ ಬಗ್ಗೆ ಹೇಳೋದಾದ್ರೆ, ದೂರದರ್ಶನದ ಆರಂಭದ ದಿನಗಳಲ್ಲಿ ನಿರೂಪಕರಾಗಬೇಕು ಅನ್ನುವ ಇದು ಬಂದಾಗ ನನಗೊಂದು ಸ್ವಲ್ಪ ನಮ್ಮ ತಂದೆಗೆ ಏನು ಅಂದರೆ ಈ ಮಾಧ್ಯಮದ ಚಟುವಟಿಕೆ ಜೊತೆ ನಾನು ಇರಬೇಕು ಅನ್ನೋ ಒಂದು ಆಸೆ ಇತ್ತು. ಕಾರಣ ಸ್ವಲ್ಪ ತಲೆಗೆ ಕೆಲಸ ಕೊಡ್ತೀವಿ. ಏನು ಒಂಚೂರು ಸುದ್ದಿ ವಿಷಯ ತಿಳಿತಾ ಇರುತ್ತೆ, ವಿಷಯ ಸಿಗತ್ತೆ, ಜ್ಞಾನ ಸಿಗತ್ತೆ ಆ ಥರದ್ದು. ಹಾಗಾಗಿ ನಿರೂಪಣೆ ಮಾಡು ಅಂತ ಹೇಳಿದ್ರು. ನನಗೇನಂದರೆ ನಮ್ಮ ತಂದೆ ಹೇಳಿದ್ರು ಅಂತ ಹೋಗಿ ಮಾಡೋದಲ್ಲ, ನಾನೊಂದು ಪರೀಕ್ಷೆ ತೊಗೋಬೇಕು, ಅದರಲ್ಲಿ ಗೆಲ್ಲಬೇಕು ಅಂತ. ಅದೇ ಥರದ್ದು ಒಂದು ಟೆಸ್ಟ್ ಕೊಂಡು ಆಡಿಷನ್ಗೆ ಹೋಗಿದ್ದೆ, ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಹಾಗಾಗಿ ಆಯ್ಕೆ ಆದೆ. ಅದು ಅಲ್ಲಿಂದ ಶುರು ಮಾಡಿದ್ದು ಇಲ್ಲಿ ತನಕ ನನ್ನನ್ನು ಬಂದು ನಿಲ್ಲಿಸಿದೆ. ಬಿಗ್ ಬಾಸ್ ಮನೆಗೂ ಹೋಗಿದ್ದೀರಾ, ಮರೆಯೋ ಹಾಗಿಲ್ಲ? ಖಂಡಿತ ಮರೆಯೋ ಹಾಗಿಲ್ಲ. ಅದು ಸೀಸನ್ 1 ತುಂಬಾ ಎಲ್ಲವೂ ಹೊಸದು. ಬಹುಶಃ ಕಾರ್ಯಕ್ರಮ ಮಾಡಿದವರಿಗೂ ಹೊಸದು, ಚಾನೆಲ್ಗೂ ಹೊಸದು, ನಮಗೂ ಎಲ್ಲರಿಗೂ ಹೊಸದು. ಅದು ಒಂಥರ ಅನುಭವ. ಅದು ಹೋಗಿ ಬಂದು ಅಲ್ಲಿದ್ದವರಿಗೆ ಮಾತ್ರ ಅದು ಎಷ್ಟೇ ನಾವು ಪದಗಳಲ್ಲಿ ಹೇಳಿದ್ರು ಅದು ತುಂಬಾ ಬೇರೆಯಾದ ಅನುಭವ. ನನಗೆ ತುಂಬಾ ಸಹಾಯ ಮಾಡ್ತು ಆ ಅನುಭವ. ನನಗೆ ಜೀವನನ ನೋಡೋ ದೃಷ್ಟಿ ಇರ್ಬೋದು, ಅಥವಾ ಸಮಸ್ಯೆಗಳನ್ನ ಎದುರಿಸೋ ವಿಚಾರ ಬಹಳಷ್ಟಕ್ಕೆ ನನಗೆ ಬಿಗ್ ಬಾಸ್ಗೆ ಹೋಗಿದ್ದು ಸಹಾಯ ಮಾಡ್ತು. ಸುದೀಪ್ ಸರ್ ಅಷ್ಟೇ ಸಾಕಷ್ಟು ನಿಮ್ಗೆಲ್ಲ ಸ್ಯಾಟರ್ಡೆ ಬಂದ ತಕ್ಷಣ ಟ್ರಬಲ್ ಮಾಡೋದೇ ಆಯ್ತು. ಕುರಿ ಪ್ರತಾಪ್ ಅವ್ರು ಬೇರೆ ಹೋಗಿದ್ದಾರೆ ಈ ಸಲ. ನೋಡ್ತೀರಾ ಬಿಗ್ ಬಾಸ್? ನೋಡ್ತಾ ಇದ್ದೀರಾ? ನಾನು ಸಾಧಾರಣ ಹೆಚ್ಚಿಗೆ ಸ್ವಲ್ಪ ವೃತ್ತಿ ಮತ್ತು ಬೇರೆ ಚಟುವಟಿಕೆಗಳ ಕಾರಣ ಹೆಚ್ಚಿಗೆ ನೋಡ್ಲಿಕ್ಕೆ ಅವಕಾಶ ಸಿಗಲ್ಲ. ಬಟ್ ಆದಷ್ಟು ನೋಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ.
ಇನ್ನು ನಿಮ್ಮ ಬಾಲ್ಯದ ಬಗ್ಗೆ, ಬಾಲ್ಯದಲ್ಲಿ ಅಪರ್ಣ ಅವರು ಹೇಗಿರ್ತಾ ಇದ್ರು? ಚೆನ್ನಾಗಿ ಮಾತಾಡ್ತಿದ್ರು ಅಥವಾ ಆಗ್ಲೂ ಕೂಡ ಏನಾದ್ರು ತಮಾಷೆ ಮಾಡೋದಿತ್ತ ಅಥವಾ ಈಗಿರೋ ಹಾಗ್ಲೇ ಇದ್ರ? ನಮ್ ತಾಯಿ ಯಾವಾಗ್ಲೂ ಹೇಳ್ತಿರ್ತಾರೆ, ಏನ್ ಮಾಡ್ತಿದೀಯ ಅಪರ್ಣ ಅಂದ್ರೆ ಮಾತು ಕಲ್ತ್ಕೋತಾ ಇದೀನಮ್ಮ ಅಂತ ಹೇಳ್ತಿದ್ದಾರೆ. ಏನೇ ಅದು ಅಂದ್ರೆ ಒಬ್ಳಿಗೊಬ್ಳೆ ಅವಳೇ ಮಾತಾಡ್ಕೊಂಡು ಕೂತಿರ್ತಿದ್ಲು. ನಾವು ಎಲ್ಲರಿಗೂ ಬಂದವ್ರಿಗೆ ಹೇಳ್ತಿರ್ತಾರೆ, ಕೇಳಿದ್ರೆ ಮಾತು ಕಲ್ತ್ಕೋತಿದೀನಿ ಅಂತ ಹೇಳಿದ್ಲು, ಅದೇ ಮಾತು ಇದಾಗ್ತಿತ್ತು ಅಂತ. ಸೊ ಇನ್ನೊಂದು ಅಮ್ಮ ಯಾವಾಗ್ಲೂ ಹೇಳಿದ್ರು, ನೀನ್ ಯಾವ್ದನ್ನು ಕೇಳ್ತಾ ಇರ್ಲಿಲ್ಲ, ಯಾವ್ದಕ್ಕೂ ಹಠಾನೆ ಮಾಡ್ತಿರ್ಲಿಲ್ಲ, ಇದು ಬೇಕು ಅದು ಅಂತ. ಸೊ ಎಲ್ರು ಹೇಳೋದು ಸೈಲೆಂಟ್ ಚೈಲ್ಡ್ ಅಂತ. ಹೌದಾ? ಒಳ್ಳೆ ಒಳ್ಳೆ ಮಗು ಅದು, ಅದು ಯಾವ್ದಕ್ಕೂ ಹಠ ಮಾಡಲ್ಲ, ಅದ್ರ ಪಾಡಿಗದು ಇರುತ್ತೆ. ಈಗ್ಲೂ ಹಾಗೆ ಅಲ್ವಾ? ಜಾಸ್ತಿ ಮಾತಾಡಲ್ಲ, ಎಷ್ಟು ಬೇಕು ಅಷ್ಟು. ಬ್ರೇಕ್ ತಗೊಳ್ಳೋಣ ಹಾಗಾದ್ರೆ. ಬೇಕಾದ್ಮೇಲೆ ಡೈಲಾಗ್ ಈಗಲೇ ಕೇಳ್ಬಿಡಿ ಅವ್ರಿಗೆಲ್ಲ, ಮೆಸೇಜ್ ಮಾಡಿ ನಾನು ಡೈಲಾಗ್ ಹೇಳಲ್ಲ ಅಂತ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ. Even bolder, new Renault Duster, the true SUV. NH66, Kulur, Mangalore. For bookings contact 7022002555. Renault, passion for life. Stand back, swag how your boss bullets in the geeky list on the walk in the field. King off the streets, bringing the heat, making everyone wonder. Don't fart, don't feel big, dumb, move, make a hot step, a jaw dropper. Hit the pedal one more time. The all-new Renault Kwid. Live for more. NH66, Kulur, Mangalore. For bookings contact 7022002555. Renault, passion for life. Pragati Study Center. Your journey, our education. A unit of Pragati Educational Foundation registered Putturu. 12 ವರ್ಷಗಳಿಂದ ವಿದ್ಯಾರ್ಥಿಗಳ ಬಾಳಲ್ಲಿ ಮಂದಹಾಸ, ಸುಸಜ್ಜಿತ ಟ್ಯುಟೋರಿಯಲ್ ಕಲಿಕಾ ಶಿಕ್ಷಣ, SSLC ಮತ್ತು PUC ರೆಗ್ಯುಲರ್ ಕ್ಲಾಸಸ್. ಇದು ಪ್ರಗತಿ ಸ್ಟಡಿ ಸೆಂಟರ್. ಕರ್ನಾಟಕದ ಪ್ರಥಮ ಬಸ್ ಹಾಸ್ಟೆಲ್ ವ್ಯವಸ್ಥೆ ಹೊಂದಿದ ಟ್ಯುಟೋರಿಯಲ್, ಪ್ರಶಾಂತ ವಾತಾವರಣದಲ್ಲಿ ಕಲಿಕೆ. PUCಯಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗ. ದಿನಂಪ್ರತಿ 1 ಗಂಟೆ ಕಂಪ್ಯೂಟರ್ ಕ್ಲಾಸ್. ಪಠ್ಯೇತರ ಚಟುವಟಿಕೆಗೆ ಪ್ರೋತ್ಸಾಹ. ಯಶಸ್ಸಿನ ಶಿಖರದತ್ತ ನಿಮ್ಮ ಮಕ್ಕಳು ಹೋಗಬೇಕೆ? ಚಿಂತೆ ಬಿಡಿ, ಪ್ರಗತಿಗೆ ಹೆಜ್ಜೆ ಇರಿಸಿ. ದಿಸ್ ಇಸ್ ಪ್ರಗತಿ ಸ್ಟಡಿ ಸೆಂಟರ್. ಯುವರ್ ಜರ್ನಿ, ಅವರ್ ಎಜುಕೇಶನ್. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಸುಜಾತ ಅನ್ನುವಂತ ಸೀರಿಯಲ್ ಇವಾಗ ಸುದ್ದಿ ಮಾಡ್ತಾ ಇದೆ. ಇದ್ರ ಬಗ್ಗೆ, ಇದ್ರಲ್ಲೂ ಆಕ್ಟ್ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ಕಾಣಿಸ್ಕೋತಾ ಇದ್ದೀರಾ? ಹೌದು, ಇವಳು ಸುಜಾತ ಮಜಾ ಟಾಕೀಸ್ ಆದ ನಂತರ ನಾನು ಒಪ್ಕೊಂಡಿರುವಂತ ಮತ್ತೊಂದು ಅವಕಾಶ. ಒಂದೇ ಖುಷಿ ಏನು ಅಂದ್ರೆ, ಅದು ಸಹ ಸೃಜನ್ ಲೋಕೇಶ್ ಅವರ ನಿರ್ಮಾಣದ ಇದು. ಮಜಾ ಟಾಕೀಸ್ ಲೋಕೇಶ್ ಪ್ರೊಡಕ್ಷನ್ಸ್, ಇದು ಲೋಕೇಶ್ ಕ್ರಿಯೇಷನ್ಸ್. ಒಪ್ಕೊಳ್ಳೋಕೆ ಅದು ಒಂದು ಕಾರಣ, ಯಾಕೆಂದ್ರೆ ಕಳೆದ ಒಂದು 5 ವರ್ಷದಿಂದ ಅದೊಂದು ನಮ್ಮ ತವ್ರ ಮನೆ ತರ ಆಗ್ಬಿಟ್ಟಿದೆ. ಅದು ಇಲ್ಲಿ ವರಲಕ್ಷ್ಮಿ, ಇಲ್ಲಿ ದುರ್ಗಾಂಬಾ, ಆಕೆ ತುಂಬಾ ಸೀರಿಯಸ್, ತುಂಬಾ ಘನಗಂಭೀರ ಆಗಿರುವಂತ ಒಬ್ಬ ಕಲಾವಿದೆಯಾಗಿ ಖುಷಿ ಆಗತ್ತೆ. ಅಂದ್ರೆ ಆ ತರದ್ ಬೇರೆ ಬೇರೆ ಪಾತ್ರಗಳು ಸಿಕ್ಕಾಗ ತಾನೇ ನಾವು ಮಾಡಬಲ್ಲೆವಾ ಏನು ಎತ್ತ ಅನ್ನೋದನ್ನ ಗೊತ್ತಾಗುತ್ತೆ. ಸಾಕಷ್ಟು ಹಿರಿಯ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತಾನೆ. ಹೌದು, ಮಂಡ್ಯ ರಮೇಶ್ ಅವರು, ಗಿರಿಜಾ ಲೋಕೇಶ್, ಜಗದೀಶ್ ಮಲ್ನಾಡ್, ತುಂಬಾ ಜನ ಶೂಟಿಂಗ್ ಅಲ್ಲೆಲ್ಲ ಜಾಲಿ ಮಾಡ್ತೀರಾ? ಚೆನ್ನಾಗಿರುತ್ತೆ, ಅವ್ರಿಗೆ ಗೊತ್ತಿರೋರೆ. ಇನ್ನು ಬೇರೆ ಯಾವ್ದಾದ್ರು ಸೀರಿಯಲ್ ಮಾಡ್ತಾ ಇದ್ರೆ, ಸಿನಿಮಾ ಮಾಡ್ತಾ ಇದ್ದೀರಾ? ಇಲ್ಲ, ಏನಾಗುತ್ತೆ, ಸೀರಿಯಲ್ಗಳು ತುಂಬಾ ಒಂದು ಸೀರಿಯಲ್ನಲ್ಲಿ ಒಂದು ಪ್ರಮುಖ ಪಾತ್ರ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಒಂದು ತಿಂಗಳಲ್ಲಿ ಒಂದು 10-15 ದಿವಸ ಮೀಸಲಿಡಬೇಕಾಗುತ್ತೆ. ಸೊ ತುಂಬಾ ಒಪ್ಕೊಂಡು ಮಾಡೋದೆಲ್ಲ ಕಷ್ಟ ಆಗುತ್ತೆ ಸ್ವಲ್ಪ. ಸೊ ನಾನು ಮುಂಚೆಯಿಂದ ಒಂದು ಸೀರಿಯಲ್ ಅಟ್ ಎ ಟೈಮ್ ಅಥವಾ ಒಂದು ಪ್ರಾಜೆಕ್ಟ್ ಅಟ್ ಎ ಟೈಮ್ ಅನ್ನುವಂತ ಒಂದು ನಿಯಮ ಇಟ್ಕೊಂಡೇ ಬಂದಿದ್ದೀನಿ. ಹಾಗಾಗಿ ಇನ್ನು ನಂಗೆ ಮತ್ತೆ ನಿರೂಪಣೆ ಬಗ್ಗೆನೇ ಕೇಳ್ಬೇಕು ಅನ್ಸುತ್ತೆ, ಯಾಕಂದ್ರೆ ನಂಗೆ ಅದು ನಿಮ್ಮ ಧ್ವನಿ ತುಂಬಾನೇ ಇಷ್ಟ. ಒಂದು ಏನಾದ್ರೂ ಒಂದು ಇವಾಗ ಈ ಪ್ರೆಸೆಂಟ್ ಏನಾಗ್ತಿರೋ ಒಂದು ಏನಾದ್ರು ನಿರೂಪಣೆ ಮಾಡ್ಬೋದಾ? ನಿಮ್ಮ ಆ ವಾಯ್ಸ್ ಏನೋ ಒಂದು ಹೇಳಿ, ಅದೇ ಒಂದು ಆ ಸ್ಟೈಲಲ್ಲಿ, ಅದೇ ಒಂದು ಗಾಂಭೀರ್ಯತೆಯಲ್ಲಿ.
ಕಹಳೆ ಟಿವಿಗೋಸ್ಕರ ನಾವು ಈ ಒಂದು ಸಂದರ್ಶನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಕೆಲವೇ ನಿಮಿಷಗಳಲ್ಲಿ ಈ ಸಂದರ್ಶನ ಆರಂಭ ಆಗತ್ತೆ. ಸಂದರ್ಶನ ಒಂದು ಸಂಕ್ಷಿಪ್ತ ಪರಿಚಯ, ಇದು ನಿಮ್ಮೆಲ್ಲರಿಗೂ ಇಷ್ಟವಾಗತ್ತೆ. ಇದನ್ನು ಎಲ್ಲರೂ ಒಪ್ತೀರಿ. ಇದರ ಮುಖೇನ ಒಂದಷ್ಟು ವಿಷಯಗಳನ್ನು ನಾವು ಹಂಚ್ಕೊಳ್ತೀವಿ ಅನ್ನುವ ಭರವಸೆ ಇದೆ. ಎಲ್ರಿಗೂ ಸ್ವಾಗತ. ಭರವಸೆ, ಸಂದರ್ಶನ ಅದು ಹೇಳುವಾಗಂತೂ ರೋಮಾಂಚನ ಆಗುತ್ತೆ. ಇನ್ನು ದೊಡ್ಡ ದೊಡ್ಡ ನಾಯಕರು ಮೋದಿ ಬಂದಾಗ್ಲೂ ಅಷ್ಟೇ ನೀವು ನಿರೂಪಣೆ ಮಾಡಿದ್ರಿ. ಆ ಅನುಭವ ಹೇಗಿತ್ತು ಅವ್ರ ಮುಂದೆ? ತುಂಬ ಒಳ್ಳೆ ಅನುಭವ. ಒಂಥರ ಏನು ಅಂದರೆ ಆ ಥರದ ಕಾರ್ಯಕ್ರಮಗಳ ನಿರೂಪಣೆ ಮಾಡೋದು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟ ಹಾಗೆ. ಯಾಕೆಂದರೆ ಅದನ್ನು ಆಯೋಜನೆ ಮಾಡೋರೆಲ್ಲ ವೇದಿಕೆ ಹಿಂದೆ ಇರ್ತಾರೆ, ಅವರೆಲ್ಲರ ಪರವಾಗಿ ನಾವು ವೇದಿಕೆ ಮೇಲೆ ನಿಂತಿರ್ತೀವಿ. ಹಾಗಾಗಿ ಎಲ್ಲೂ ತಪ್ಪಾಗದಂತೆ ಎಲ್ಲವೂ ಒಪ್ಪಿತವಾಗುವಂತೆ ಮಾಡಬೇಕಾದ್ದು. ಆಮೇಲೆ ಟೈಮ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಎಲ್ಲವನ್ನೂ ಸರಿದೂಗಿಸ್ಕೊಂಡು ಎಲ್ಲವೂ ಹೇಳಬೇಕು. ಅದು ತುಂಬ ದೊಡ್ಡ ಸವಾಲು. ಬಟ್ ನಂಗೆ ಆ ಥರ ತುಂಬ ಇಷ್ಟ. ಅಂತ ಸವಾಲು ಬಂದಾಗ ಒಂದು 100 ಆನೆ ಬಲ ಬಂದ್ಬಿಡುತ್ತೆ. ಸ್ವೀಕರಿಸೋದೊಂದು ತುಂಬ ಇಷ್ಟ. ತುಂಬ ಇಷ್ಟ. ಮನೆಯವರ ಪ್ರೋತ್ಸಾಹದ ಬಗ್ಗೆ ತುಂಬ ಇದೆ. ಈಗ ನಾನು ಯಾವತ್ತೂ ಒಂದು ನಂಬಿರೋಳು ಅಂದರೆ ಮನೆ ಗೆದ್ದು ಮಾರ್ಗೆಲ್ಲು ಅಂತ. ಮನೆಯಲ್ಲಿ ಎಲ್ಲರೂ ಮನೆ ಕೆಲಸನ ಬಿಟ್ಬಿಟ್ಟು ಅಥವಾ ಮನೆಯವ್ರನ್ನ ನೋಡ್ಕೊಳ್ದೆ ಆಚೆ ಬಂದು ಏನೋ ಮಾಡ್ತೀವಿ ಅನ್ನೋದು ವೈಯಕ್ತಿಕವಾಗಿ ನನಗೇನು ಅಷ್ಟು ನನಗದು ಸರಿ ಹೋಗಲ್ಲ. ಹಾಗಾಗಿ ನಾನು ಮನೆ ಕೆಲಸನೂ ಮಾಡ್ತೀನಿ ರೀ, ಮನೆ ಕೆಲಸ ಎಲ್ಲ ಮಾಡ್ತೀನಿ. ಮನೆಯಲ್ಲೂ ಸ್ಪೆಷಲ್ ಆಗಿ ಹೇಳಿದ್ರಿ ಮನೆ ಕೆಲಸನೂ ಮಾಡ್ತೀನಿ. ಯಾಕಂದ್ರೆ ಒಂದು ಭಾವನೆ ಇರುತ್ತೆ, ಇವರೆಲ್ಲ ಏನು ಫುಲ್ ಮೇಕಪ್ ಮಾಡ್ಕೊಂಡು ಇಲ್ಲ. ನಮ್ಮ ಮನೇಲಿದ್ರೆ ಮನೆಯೊಳಗಿರ್ತೀನಿ. ಆ್ಯಂಡ್ ಮನೇಲಿ ಖಂಡಿತ ಪ್ರೋತ್ಸಾಹ ಇದೆ. ಪ್ರೋತ್ಸಾಹ ಇಲ್ಲದಿದ್ದರೆ ಇದನ್ನೆಲ್ಲ ಸರಿದೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ. ಖಂಡಿತ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಆ ವಿಷಯದಲ್ಲಿ ನಾನು ಅವ್ರಿಗೆಲ್ಲ ನನ್ನ ಕುಟುಂಬದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಹೌದಲ್ವಾ? ಇನ್ನು ಅಪರ್ಣ ಮೇಡಮ್ ಹಾಗೇ ಇದ್ದಾರೆ, ನೋಡಿದೆ ಆ ಸ್ಮೈಲ್ ಆಗಲಿ, ನೀವು ಮೇಂಟೈನ್ ಮಾಡಿರೋದಾಗ್ಲಿ, ನಿಮ್ಮ ದೇಹದ ಸೌಂದರ್ಯ ಆಗಿರ್ಬೋದು, ಏನಿದೆ ರಹಸ್ಯ ಏನು? ಯಾವಾಗ ನೋಡಿದ್ರೆ ಚಂದ ಇರ್ತೀರಾ, ಕೂಲ್ ಆಗಿರ್ತೀರಾ. ಅಲ್ಲ, 16 ವರ್ಷದವ್ರು ಯಾವತ್ತೂ ಚಂದ ಇರ್ತಾರೆ. ಚಂದ ಇದ್ದೀನಿ. ಹೌದೌದಲ್ವಾ? ಟಿಪ್ಸ್ ಹೇಳಲ್ಲ ಆಗತ್ತೆ 16 ವರ್ಷ ಅಂತ ಇಲ್ಲ. ಟಿಪ್ಸು ನಾನು ಯಾವಾಗಲೂ ಎಲ್ಲರಿಗೂ ಏನು ಹೇಳೋದು ಅಂದರೆ, ಈಗ ಮೇಕಪ್ಪು ಇದು ಏನೇನೋ ಇವತ್ತು ಬಂದಿದೆಯಲ್ಲ, ಇವತ್ತಂತೂ ಫ್ಯಾಷನ್ ಇಂಡಸ್ಟ್ರಿ ಯಾವ ಮಟ್ಟಕ್ಕೆ ಬೆಳೆದಿದೆ, ಏನೇನು ಬಂದಿದೆ ಎಲ್ಲರಿಗೂ ಗೊತ್ತು. ಮಿತಿಯಲ್ಲಿ ಬಳಸೋಣ, ಅನಿವಾರ್ಯ ಇರುವಾಗ ಬಳಸೋಣ. ನಾವು ಅದಕ್ಕೆ ದಾಸರಾಗ್ಬಿಟ್ಟಿದೀವಿ, ಅಡಿಕ್ಟ್ ಆಗ್ಬಿಟ್ಟಿದೀವಿ. ತುಂಬಾ ಸರಿಯಾದ. ಇಲ್ಲದಿದ್ರೆ ಹೊರಗೆ ಹೋಗೋದೇ ಇಲ್ಲದಿದ್ರೆ ಜನ ನಮ್ಮನ್ನ ನೋಡಕ್ ಇಷ್ಟಪಡ್ತಾರೋ ಇಲ್ವೋ ನಾವೇ ಡಿಸೈಡ್ ಮಾಡ್ಬಿಟ್ಟಿದೀವಿ ನಮ್ಮನ್ನ ಜನ ನೋಡಲ್ಲ ಅಂತ. ಸೊ ನಾನು ಅದನ್ನ ಮಾಡಲ್ಲ. ಇವೆಲ್ಲ ಮೇಕಪ್, ತುಟಿಯಲ್ಲಿರುವ ಲಿಪ್ಸ್ಟಿಕ್ ಆಗಲಿ, ಕಣ್ಣಲ್ಲಿರುವ ಕಾಜಲ್ ಆಗಲಿ, ಏನೇ ಆದರೂ ಅವೆಲ್ಲವೂ ರಾಸಾಯನಿಕಗಳು. ಅದನ್ನು ಒಪ್ಕೊಳ್ಳೇಬೇಕು. ಅನಿವಾರ್ಯವಾದಾಗ ಆದಷ್ಟು ಕಡಿಮೆ ಬಳಸಿ, ಆದಷ್ಟು ಸಹಜವಾಗಿ ಇರೋದು ದೇಹಕ್ಕೂ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ನಮಗೂ ಒಳ್ಳೇದು. ಹೌದು. ಓಕೆ, ಅಪರ್ಣ ಅವರು ಸಸ್ಯಾಹಾರಿನ ಮಾಂಸಾಹಾರಿನ? ನನಗೆ ಸಸ್ಯಾಹಾರವನ್ನೇ ಅರಗಿಸ್ಕೊಳ್ಳೋಕ್ಕಾಗಲ್ಲ. ಇನ್ನು ಮಾಂಸಾಹಾರ ತಿನ್ನುವ ಮಾತು ತುಂಬ ದೂರ. ಹಾಗಾಗಿ ಯಾವ ಕೋಳಿ ಮರಿಗಳು ಎಲ್ಲ ನನ್ನನ್ನು ಶಪಿಸೋಲ್ಲ. ಹೌದಾ? ಹಾಗಾದ್ರೆ ಸಸ್ಯಾಹಾರಿ ಅಂತ ಗೊತ್ತಾಯ್ತು. ಓಕೆ, ಡೈಲಾಗ್ ಹೇಳ್ಬೋದಾ? ಆ್ಯಕ್ಚುಲಿ I just don't give appointments like this. Okay. ವೈಟ್ ಹೌಸ್ನವರೇ ತುಂಬ ಸತಿ ಬಂದು ಕೇಳಿದ್ದಾರೆ. ಸೊ I don't have time, but because it is ಕಹಳೆ ಟಿವಿ, I said okay, ಬರ್ತೀನಿ ಅಂತ. ಬಟ್ ಇದ್ರ ಮೇಲೆ ಕೇಳಬೇಡಿ, ಯಾಕಂದರೆ 3 ಗಂಟೆಗೆ ನಾನು ಸಲ್ಲೂನ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ, ತುಂಬ ಶಾಪಿಂಗು, ನೀನು ಬರದೆ ನಾನು ಶಾಪಿಂಗ್ ಮಾಡಲ್ಲ ಅಂತ ಆಗಲೇ ಫೋನ್ ಬರ್ತಾ ಇದೆ. ಸೊ ಐ ಹ್ಯಾವ್ ಟು ಲೀವ್, ಹೌದಾ? ಓಕೆ. ಸಲ್ಲು ಬೇರೆ ಮದುವೆ ಆಗಿಲ್ಲ, ನಾನೇ ಕಾರಣ. ನೀನು ಒಪ್ಪಿದ್ರೆ ವರಮಾಲೆ ರೆಡಿ ಅಂತ ಹೇಳ್ತಾರೆ. ನನಗೆ ಐ ನೀಡ್ ಸಮ್ ಟೈಮ್. ಇನ್ನು 16ನಲ್ಲಿ ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಅಲ್ಲ. ಸೊ ಹಾಗೆ ಇದು ಇವರು ಲಂಕೇಶ್ ಅವರು ಬೇರೆ ನಮ್ಮ ಮಜಾ ಟಾಕೀಸ್ ಅಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ರು, ವರು ಅಂತ ಹೇಳ್ತಾ ಇದ್ರು. ಕೈ ಕೊಟ್ಟು ಬಂದ್ರಲ್ಲ ಅವ್ರಿಗೆ ಅಂತ. ಏನ್ ಮಾಡಕ್ಕಾಗಲ್ಲ, ಚೆನ್ನಾಗಿರ್ತೀವಿ, ಬುದ್ಧಿವಂತರಾಗಿರ್ತೀವಿ. ಲಾಟ್ ಆಫ್ ಪೀಪಲ್ ವೇಟ್ ಫಾರ್ ಮೀ, ಗಿವ್ ಮೀ ರೋಸಸ್. ಪುತ್ತೂರಲ್ಲಿ ಬಂದ್ ಹೇಳಿದ ತಕ್ಷಣ ಎಷ್ಟು ಜನ ರೋಸ್ ಕೊಟ್ರು, ಕಣ್ಣಾರೆ ನೋಡ್ದೆ ನಾನೇ. ಹೌದು. ಸೊ ಬೇಡ, ಆ ವಿಷಯ ಮಾತಾಡೋದು ಬೇಡ. ನಂಗೆ ನನ್ನ ಬಗ್ಗೆನೇ ಹೇಳ್ಕೊಳಕ್ ಇಷ್ಟ ಇಲ್ಲ, ಅದಕ್ಕೆ. ಹೌದು. ಓಕೆ, ಕಡೆಯದಾಗಿ ಯಾರಿಗಾದ್ರೂ ಸಾರಿ ಹೇಳೋದು ಅಥವಾ ಯಾರಿಗಾದ್ರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳೋದು ಇದೆಯಾ ನಿಮ್ಮ ಜೀವನದಲ್ಲಿ ಪಾತ್ರ ವಹಿಸಿರೋರ ಬಗ್ಗೆ?
ತುಂಬ ಜನಕ್ಕೆ ಸಾರಿ ಹೇಳಬೇಕು, ಇಷ್ಟು ಜನಕ್ಕೆ ಸಾರಿ ಹೇಳಬೇಕು, ಅದು ತುಂಬ ಅಂದರೆ ಇಷ್ಟೊಂದು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಅದು ಸಿಕ್ಕಾಪಟ್ಟೆ ತುಂಬ. ನಾನೇ ಎಲ್ಲ ಮಾಡಿದೆ, ನನ್ನಿಂದ ಆಯಿತು ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಮೂರ್ಖತನ. ಇವತ್ತೇನಾದರೂ ನಾನು ಹೀಗೆ ಕ್ಯಾಮ್ರಾ ಮುಂದೆ ಕೂತಿದ್ರೆ ನನ್ನ ತಂದೆ ತಾಯಿ ಆದಿಯಾಗಿ, ನನ್ನ ಕುಟುಂಬದ ಆದಿಯಾಗಿ, ನನ್ನ ಸ್ನೇಹಿತರ ಆದಿಯಾಗಿ, ಅವಕಾಶಗಳ ಕೊಟ್ಟವರ ಆದಿಯಾಗಿ, ನನ್ನ ಮೇಲೆ ನಂಬಿಕೆ ಇಟ್ಟವರ ಆದಿಯಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಕೊಟ್ಟ ಅವಕಾಶವನ್ನು, ಅವರಿಟ್ಟ ನಂಬಿಕೆಯನ್ನು ನಾನು ಉಳಿಸ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವರೆಲ್ಲರೂ ಒಟ್ಟಿಗೆ ಸೇರಿ ನನ್ನನ್ನು ಇಷ್ಟು ದೂರ ಕರ್ಕೊಂಡು ಬಂದಿದೆ. ಈ ದೂರ ಬರುವ ಹಾದಿಯಲ್ಲಿ ಬಹಳಷ್ಟು ತಪ್ಪುಗಳು ಗೊತ್ತಿದ್ದೋ ಗೊತ್ತಿಲ್ಲದೋ ಅನಿವಾರ್ಯವಾಗಿ ಮಾಡೇ ಇರ್ತೀವಿ. ಅಂಥವ್ರಿಗೆ ನಾನು ಯಾವತ್ತೂ ಸಾರಿ ಕೇಳ್ತೀನಿ. ಎದುರಿಗೆ ಕೇಳೋ ಅವಕಾಶ ಬಂದಾಗ ಕೇಳಿದ್ದೀನಿ, ಕೇಳಿಲ್ಲದೆ ಇರೋವಾಗ ಮನಸ್ಸಿನಲ್ಲೇ ಸಾರಿ ಹೇಳ್ಕೊಂಡಿದ್ದೀನಿ, ಪಶ್ಚಾತ್ತಾಪ ಪಟ್ಟಿದ್ದೀನಿ. ಲೈಫ್ ಪ್ರೋಸೆಸ್ಸೇ ಹಾಗೆ ಅಲ್ವಾ? ಹಂಗೆ ಎಲ್ಲರ ಜೀವನದಲ್ಲೂ ಆ ಥರದ್ದು ಇದ್ದೇ ಇರುತ್ತೆ. ಸೊ ಬೇಜಾರಾಗಿದ್ದವ್ರಿಗೆ ಸಾರಿ, ಖುಷಿ ಕೊಟ್ಟವ್ರಿಗೆ ಥ್ಯಾಂಕ್ಸ್. ಸಿಂಪಲ್ ಆಗಿ ಹೇಳಿದ್ರು. ಓಕೆ ಮ್ಯಾಮ್, ಸಾಕಷ್ಟು ಮಾಹಿತಿಯನ್ನು ಹಂಚಿದ್ರಿ. ಎಲ್ಲ ನೀವು ಬಿಗ್ ಬಾಸ್ ಬಗ್ಗೆ ಆಗಿರ್ಬೋದು, ಮಾಜಾ ಟಾಕೀಸ್ ಬಗ್ಗೆ, ನಿಮ್ಮ ನಿರೂಪಣೆ ಬಗ್ಗೆ ಎಲ್ಲ ಹೇಳಿದ್ರಿ. ಕಹಳೆ ನ್ಯೂಸ್ ಬಗ್ಗೆ? ಕಹಳೆ ನ್ಯೂಸ್ ಬಗ್ಗೆ ನಾನು ಹೇಳಲೇಬೇಕಾದ ಏನು ಅಂದರೆ, ಈಗ ರಾಷ್ಟ್ರಭಾಷೆ, ವಿಶ್ವಭಾಷೆ ಅಂತ ಮಾತಾಡ್ತೀವಿ. ಅದರಷ್ಟೇ ಮುಖ್ಯವಾದ್ದು ಪ್ರಾದೇಶಿಕ ಭಾಷೆ ಅಥವಾ ಮಾತೃಭಾಷೆ. ಹಾಗೆ ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ವಾಹಿನಿಗಳು, ಚಾನೆಲ್ಗಳು ಅದು ಬೇಕು. ಈ ಥರದ್ದು ಇಲ್ಲಿ ಈ ವಲಯದಲ್ಲಿ, ಈ ನೆಲದಲ್ಲಿ ನಡೆಯುವಂಥದ್ದು ಏನು ಅನ್ನೋದನ್ನು ತೋರಿಸೋದು, ಈ ನೆಲದ ಹೆಗ್ಗಳಿಕೆಗಳು ಅಥವಾ ಸಮಸ್ಯೆಗಳನ್ನು ಎತ್ತಿ ಹಿಡಿಯುವಂಥ ಸ್ಥಳೀಯ ವಾಹಿನಿಗಳು, ಲೋಕಲ್ ಚಾನಲ್ಸು ನಮಗೆ ಬೇಕು. ಆ ನಿಟ್ಟಿನಲ್ಲಿ ಪುತ್ತೂರಿನ ಧ್ವನಿಯಾಗಿ, ಮುಖವಾಗಿ ಕಹಳೆ ವಾಹಿನಿ ಕೆಲಸ ಮಾಡ್ತಿದೆ. ನಿಜಕ್ಕೂ ಖುಷಿ ವಿಷಯ. ಇಡೀ ಬಳಗಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಖಂಡಿತ ಶುಭ ಹಾರೈಸ್ತೀನಿ. ಈ ಥರದ ವಾಹಿನಿಗಳು ಅವರು ತೋರಿಸುವ, ಅವರು ಕೊಡುವ ಸುದ್ದಿಗಳು ನಿಜಕ್ಕೂ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ಮಾತನಾಡಿದ್ರೆ ತುಂಬ ಸಿಂಪಲ್ ಆಗಿ, ಯಾವುದೇ ರೀತಿಯಾದಂಥ ದೊಡ್ಡಸ್ತಿಕೆ ತೋರಿಸಿದ್ರೆ ನಮ್ಮ ಜೊತೆ ನೀವು ಮೆರೆತ್ರಿ. ಆ ಬೆರವಣಿಗೆಗೆ ನಾವು ಯಾವಾಗಲೂ ಕೂಡ ಆಭಾರಿಯಾಗಿರ್ತೀವಿ. ನಿಮ್ಮನ್ನು ಯಾವತ್ತೂ ಮರೆಯೋದಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಕಹಳೆ ನ್ಯೂಸ್ಗೆ ಬಂದು ಇಷ್ಟೊಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಾನು ಅಷ್ಟೇಪ್ಪ, ಅಪರ್ಣ ತುಂಬ ಜಂಬ ಮಾಡಬಹುದು, ಆದರೆ ವರಲಕ್ಷ್ಮಿ ತುಂಬ ಸಿಂಪಲ್ ಅಪ್ಪ, ಅವ್ರು ಜಂಬಾನೇ ಮಾಡಲ್ಲ. ಇವನು ಶೀಸ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ತುಂಬಿದ ಕೂಡ ತುಳುಕೋದಿಲ್ಲ ಅಂತ ಹೇಳ್ತೀವಲ್ವಾ. ಬಹುಶಃ ಇಂಥವ್ರನ್ನ ನೋಡಿನೇ ಆ ಗಾದೆಯನ್ನು ಮಾಡಿರಬೇಕು. ಎಷ್ಟೊಂದು ಪ್ರತಿಭೆ ಇದೆ, ಹೆಸರಿದೆ, ಇವೆಲ್ಲವನ್ನ ಇದ್ರೂ ಕೂಡ ಯಾವುದನ್ನ ತೋರಿಸ್ಕೊಳ್ದೆ ನಮ್ಮ ಜೊತೆ ಸಿಂಪಲ್ ಆಗಿ ಬೆರೆತರು. ತುಂಬಾ ಖುಷಿ. ಬಹುಶಃ ಈ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಆನಂದ ಮಾಡಿದ್ರಿ ಅಂತ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.